ಕೆಆರ್ಪೇಟೆ ತಾಲೂಕಿನ ಗದ್ದೆಹೊಸೂರು ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮಂಜುಳಾ ಎಂಬುವವರ ಮನೆಯ ಮೇಲ್ಛಾವಣಿ ಕುಸಿದು ಅಪಾರ ಹಾನಿಯಾಗಿದೆ. ಘಟನೆ ವೇಳೆ ಕುಟುಂಬದವರು ಮನೆಯೊಳಗಿದ್ದರೂ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ದವಸಧಾನ್ಯ, ಬಟ್ಟೆ ಹಾಗೂ ದಿನಬಳಕೆಯ ವಸ್ತುಗಳು ಹಾನಿಗೊಳಗಾಗಿದ್ದು, ಸಂತ್ರಸ್ತ ಕುಟುಂಬ ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡುವಂತೆ ಮನವಿ ಮಾಡಿದೆ. ಆದಷ್ಟು ಬಿರ್ನೆ ಸಹ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಮ್ಗೆ ಇರೋಕೆ ಆಯ್ತಾರ ಜಾಗ ಇಲ್ಲ ಸರ್. ನಮ್ಗೆ ಇರೋದು ಒಂದೇ ಮನೆ. ಮಳೆ ಗಾಳಿ ಎಲ್ಲ ಮಾಡ್ಕೊಂಡು ಹೋಗೈತೆ. ಯಾವುದು ಒಂದು ಬೈಕ ಮಾಡ್ಲಿಕ್ಕೆ ಯಾವುದಿಲ್ಲ ಸರ್. ಇಲ್ಲಿ ಚಿರ್ತಗಟ್ಟ ಬೇರೆ ಜಾಸ್ತಿ. ಸ್ವಲ್ಪ ನಾವು ಸಾಲ ಸೋಲ ಮಾಡ್ಕೊಂಡು ಸರ್ ನಾವು ಸಂಘಗಳು ಚೀಟಿಗಳು ಎಲ್ಲ ಎತ್ಕೊಬಿಟ್ಟು ಈಗ ಸಹ ಇನ್ನೊಂದು ತಿಂಗಳು ಆಗಿಲ್ಲ ಸರ್. ನೋಡಿ ಈಗ ತಾನೇ ಮಾಡ್ತಿರೋದು. ಯಾವ ಇರೋಕ್ಕೂ ಮನೆಗೆ ಜಾಗ ಇಲ್ಲ ಸರ್. ನಮಗೆ ಎಲ್ಲ ನಾವು ತರ್ತಲ್ಲ ಅಲ್ಲಿ ಇಲ್ಲಿ ಕೂಲಿ ನಾಲಿಗಂತ ಹೋಗ್ಬಿಟ್ಟಿದೆ ಸರ್. ಅಲ್ಲಿಂದ ಬರೋದು ಹಿಂಗೆ ಮಾಡ್ಬಿಟ್ಟದೆ. ನಾವು ರಾತ್ರಿ 9 ಗಂಟೆ ಆಯ್ತು. ಬಡ್ಡಿ ಸಾಲಾಗಿಲ್ಲ ಅಂತ ಮಾಡಿ ಹೆಂಗೋ ಮಾಡ್ಕೊಂಡು ಈ ಥರ ಆಗ್ಬಿಟ್ಟದೆ. ಏನು ಮಾಡೋದಂತಾನೆ ಗೊತ್ತಾಯ್ತಾ ಇಲ್ಲ. ನಾವು ತುಂಬ ಬಡವರು. ಈ ಥರ ಮನೆ ಕಟ್ಟಿದ್ದೋ ಈಗ ತಾನೇ ಸ್ವಲ್ಪ ಕಟ್ಟಿದ್ದೋ. ಈ ಥರ ಗಾಳಿ ಮಳೆ ಬಂದು ಬಿದ್ದೋಗೈತೆ. ಏನೋ ನಮಗೆ ಸರ್ಕಾರದಿಂದ ಪರಿಹಾರ ಮಾಡಿಕೊಡಿ. ಯಾವುದೋ ಒಂದು ಸ್ವಲ್ಪ ನೀವು ಎಲ್ಲ ನೋಡಿ ಕಷ್ಟ ಸುಖ ಎಲ್ಲ ನೋಡಿ ಇದು ಮಾಡ್ಬೇಕು. ನಾವು ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡೋಸ. ನಾವು ಯಾವುದು ಇಲ್ಲ ಸರ್. ಯಾವುದೊಂದು ಹೆಲ್ಪ್ ಇಲ್ಲ ಇಲ್ಲಿ. ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಕೂಲಿ ಮಾಡ್ಕೊಂಡು ಕಷ್ಟ ಸುಖದಲ್ಲಿ ಇದು ಮಾಡೋಸ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ. ಎಲ್ಲ ನಮ್ಮ ಬಡವರು ನಮ್ಗೆ ಏನೂ ಇಲ್ಲ ಸರ್. ಸ್ವಲ್ಪ ಹೆಲ್ಪ್ ಅನ್ನೋದು ನೀವು ಸ್ವಲ್ಪ ಏನೋ ಯಾವಾಗ ಆಗಿದೆ ಇದು? 4 ಗಂಟೆ ಮೇಲ್ಪಟ್ಟು ಸಹ 4 ಗಂಟೆಯಿಂದ. ನಿಮ್ಮ ಹೆಸರು? ತಮ್ಮ ಹೆಸರು? ಹೊಲ ಜಮೀನು ಅಂಥದ್ದಿಲ್ಲ ಸರ್ ನಮಗೆ. ಯಾವುದಿಲ್ಲ ಸರ್. ಬರೀ ಕೂಲಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ನಮ್ಮದು. ಗ್ರಾಂಟ್ ಮನೆಗಳು ಕೊಟ್ಟವ್ರು ಅಷ್ಟೇ. ನಿಮ್ಮ ಹೆಸರೇನಂತ? ಮಂಜುಳಾ ವೆಂಕಟೇಶ್ ಅಂತ.